brought to you by V-Guard. ಎನ್ಕೌಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇವತ್ತು ಮಾಜಿ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಜಾಯ್ನ್ ಆಗ್ತಾರೆ. ಸುಧಾಕರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುಧಾಕರ್ ಅವರೀಗ ಚುನಾವಣೆ ಮತ್ತೆ ಬರ್ತಾ ಇದೆ. ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ಚಿಕ್ಕಬಳ್ಳಾಪುರ ಕ್ಷೇತ್ರ ಬಹುದೊಡ್ಡ ಚರ್ಚಿತ ವಿಷಯವಾಗಿತ್ತು. ಎಲ್ಲಿ ನೀವು ಕಳ್ಕೊಂಡಿದ್ದೀರೋ ಈಗ ಅಲ್ಲಿ ಮತ್ತೆ ಹುಡುಕೋದಕ್ಕೆ ಹೋಗ್ತಾ ಇದ್ದೀರಿ. ಇದು ಹುಡುಕುವ ಪ್ರಯತ್ನವೋ ಗೆಲ್ಲುವ ಪ್ರಯತ್ನವೋ? ಅನಿರೀಕ್ಷಿತವಾಗಿ ಕೆಲವೊಮ್ಮೆ ಒಳ್ಳೆ ಕೆಲಸ ಮಾಡಿದ ಮೇಲೂ ಸೋಲಾಗ್ತದೆ ಅಂತ ಒಂದು ಅನಿರೀಕ್ಷಿತವಾದಂಥ ಸೋಲಾಗಿದೆ. ಆದರೆ ನಾನು ಗೆಲ್ಲಬೇಕು ಅಂತ ಇನ್ನೊಂದು ಕ್ಷೇತ್ರ ಹುಡ್ಕೊಂಡು ಹೋಗಲ್ಲ. ನನ್ನ ಜನರ ಮಧ್ಯೆನೇ ಇರಬೇಕು. ಚಿಕ್ಕಬಳ್ಳಾಪುರ ನನ್ನ ಜನ್ಮಭೂಮಿ, ಅದು ನನ್ನ ಕರ್ಮಭೂಮಿ. ನನ್ನ ಉಸಿರಿರೋರಿಗೂ ಅಲ್ಲೇ ಇರ್ತೀನಿ, ಉಸಿರೋದ ಮೇಲೂ ಕೂಡ ಅಲ್ಲೇ ಇರಬೇಕಾಗ್ತದೆ. ನೀವು ಸೋತಿದ್ದೀರಿ ಅಂದರೆ ಅದಕ್ಕೆ ಯಾವುದೋ ಒಂದು ಕಾರಣ ಇರಬೇಕಾದ್ರೆ ನಿಮ್ಮ ಪ್ರಕಾರ ಆ ಸೋಲಿಗೆ ಪ್ರಮುಖವಂಥ ಕಾರಣ ಏನು? ನಿಮ್ಮ ಬಗ್ಗೆ ಅನೇಕರು ವಿಪಕ್ಷಗಳು ಪ್ರಮುಖವಾಗಿ ಸಾಕಷ್ಟು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಧಿಕಾರ ಇರುವಂಥ ಸಂದರ್ಭದಲ್ಲಿ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ, ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸ್ಥಳೀಯ ಇಶ್ಯೂಸ್ಗಳ ಬಗ್ಗೆ ಮಾತಾಡ್ತಾರೆ. ನಿಮ್ಗೇನು ಅನಿಸುತ್ತೆ? ಪ್ರಮೋದರೇ, ಚಿಕ್ಕಬಳ್ಳಾಪುರದಲ್ಲಿ ಮೊದಲೇ ಬಿ ಜೆ ಪಿಗೆ ಅದು ಮರಳು ಭೂಮಿ. ಬಿ ಜೆ ಪಿಯ ಮರಳು ಭೂಮಿ ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಇದ್ದರೆ ಅದು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ. ಇಂಥ ಕಡೆ ನಾನು ಬಿ ಜೆ ಪಿ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಗೆ ಬಂದು 2019ರಲ್ಲಿ 3,000 to 5,000 ವೋಟ್ ಇದ್ದಂಥ ಕ್ಷೇತ್ರದಲ್ಲಿ 85,000 ತಗೊಂಡಿದ್ದೀನಿ. ಈಗಲೂ ಕೂಡ ನನ್ನ ಮತ 75,000-76,000 ತಗೊಂಡಿದ್ದೀನಿ. ಆದರೆ ಈ ಸಲ ರಾಜಕೀಯ ಪಿತೂರಿ ಷಡ್ಯಂತ್ರಗಳು ಇಡೀ ರಾಜ್ಯ ಮಟ್ಟದ ನಾಯಕರುಗಳು ಎಲ್ಲ ಪಕ್ಷಗಳಲ್ಲೂ ಸೇರ್ಕೊಂಡು, ಸ್ಥಳೀಯವಾಗಿ ಸೇರ್ಕೊಂಡು, ಯಾವಾಗ ನೀವು ಜನಪ್ರಿಯರಾಗ್ತೀರಿ, ಜನಾನುರಾಗಿಗಳಾಗ್ತೀರಿ, ರಾಜಕಾರಣದ ಕ್ಷೇತ್ರದಲ್ಲಿ ಇನ್ನೊಬ್ಬರ ಕಾಲು ಎಳಿಬೇಕು, ಇನ್ನೊಬ್ಬರ ಶರ್ಟ್ ಮೇಲೆ ಇಂಕ್ ಹಾಕಬೇಕು, ಅಪಪ್ರಚಾರ ಮಾಡಬೇಕು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಇದು ನಿಯಮ ಆಗಿದೆ. ಅನ್ಫಾರ್ಚುನೇಟ್ಲಿ ಇಟ್ ಹಸ್ ಬಿಕಮ್ ದ ಆರ್ಡರ್ ಆಫ್ ದ ಡೇ. ಅದಕ್ಕೆ ನಾನು ಬಲಿಯಾಗಿದ್ದೇನೆ. ಕೊನೆಯ ಹಂತದಲ್ಲಿ ಕಾಂಗ್ರೆಸ್ JDSನ ಶಾಸಕರಾಗಿದ್ದಂಥವರು 76 ದಿವಸ ಪಾದಯಾತ್ರೆ ಮಾಡಿದರು. ಅಭ್ಯರ್ಥಿಯಾಗಿದ್ದಂಥವರು ಒಂದು ದಿವಸ ಇರೋಕ್ಕೆ ಮುಂಚೆ ಹೋಗಿ ಕಾಂಗ್ರೆಸ್ ಜೊತೆ ಸೇರ್ತಾರೆ. JDSನ ಮತಗಳನ್ನು ಕಾಂಗ್ರೆಸ್ಗೆ ಜೋಡಿಸ್ತಾರೆ. ಹಾಗಾಗಿ ನಾನು ಸೋಲ್ಬೇಕಾಯ್ತೆ ಹೊರತು ಬೇರೆ ಇನ್ಯಾವ ಕಾರಣ ಅಲ್ಲ. ನನ್ನ ಜನ ಇವತ್ತು ಕೂಡ ಕೈ ಹಿಡ್ತಿದ್ದಾರೆ. ನನ್ನ ಅಭಿಮಾನಿಗಳು ನನಗೆ ಯಾವಾಗಲೂ ಬೆಂಬಲ ಕೊಡ್ತಾ ಇದ್ದಂಥವರು ಈಗಲೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ನನ್ನ ಜನಪ್ರಿಯತೆ ಚಿಕ್ಕಬಳ್ಳಾಪುರದಲ್ಲಿ ಕಡಿಮೆ ಆಗಿಲ್ಲ. ಇವತ್ತು ಏನು ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಆ ನಾಯಕರು ಒಬ್ಬರೂ ಕೂಡ ಮನೆಯಿಂದ ಆಚೆ ಬರಲಿಲ್ಲ. ಕಾಂಗ್ರೆಸ್ ಅವರು ಎಲ್ಲ ಹೆಲ್ಮೆಟ್ಟುಗಳು, ಗ್ಲೌಸುಗಳು, ಮಾಸ್ಕುಗಳು, ಮನೆಯಲ್ಲಿ ಪ್ರವೇಶ ಇಲ್ಲ ಅಂತ ಎಷ್ಟೋ ಜನ ಹಾಕಿರೋದು ನನಗೆ ಗೊತ್ತಿದೆ. ಈಗ ಅದೇ ಮಾಸ್ಕು, ಅದೇ PPE ಕಿಟ್ ಅಂದ್ಕೊಂಡು ನಿಮ್ಮಲ್ಲಿ ಆರೋಪ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಗರಣ ಅಂತ ಕಾಂಗ್ರೆಸ್ನವ್ರು ಕರೀತಾ ಇದ್ದಾರೆ. ಕೋವಿಡ್ ಟೈಮಲ್ಲಿ ಅಗಾಧವಾದಂಥ ಹಗರಣ ಅನ್ನುವಂಥ ಮಾತನ್ನು ಇವತ್ತಿಗೂ ಕೂಡ ಕಾಂಗ್ರೆಸ್ನವ್ರು ಪ್ರಚಾರದಲ್ಲಿ ಬಳಸ್ತಾ ಇದ್ದಾರೆ. ಈ ಹಗರಣ ಆಗಿದೆ ಅಂತೀರಾ? ಅದಕ್ಕೀಗ ತನಿಖೆಗೋಸ್ಕರ ಒಂದು ಆಯೋಗವನ್ನು ಕೂಡ ರಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆಯಿತು. ಮಾನ್ಯ ನರೇಂದ್ರ ಮೋದಿ ಅವರನ್ನು ಕೂಡ ಕೋವಿಡ್ ವಿಚಾರದಲ್ಲಿ ಅಪಪ್ರಚಾರ ಮಾಡಿದರು. ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಬಗ್ಗೆ ಮಾತಾಡಿದರು. ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಕೋವಿಡ್ ಅನ್ನುವಂತಹ ಮಹಾಮಾರಿ ಸಾಂಕ್ರಾಮಿಕ ರೋಗ. ಅದು ಒಂದು ಯುದ್ಧ ಬಂದಾಗ ಯಾವ ರೀತಿ ನಾವು ಸಮರೋಪಾದಿಯಲ್ಲಿ ನಾವು ಅದನ್ನು ಹತೋಟಿಗೆ ತರಬೇಕು, ಅದನ್ನು ಫೇಸ್ ಮಾಡಬೇಕು, ಆ ರೀತಿಯಲ್ಲಿ ನಾವು ಅವತ್ತು ಕೆಲಸ ಮಾಡಿದ್ದೀವಿ. ಇಡೀ ಸರ್ಕಾರ, ಇಡೀ ವ್ಯವಸ್ಥೆ, ಒಂದು ವಿರೋಧ ಪಕ್ಷದ ನಾಯಕರಾಗಲಿ, ವಿರೋಧ ಪಕ್ಷ ಯಾವಾಗಲೂ ಕೂಡ
ಇಂಥ ವಿಶೇಷ ಸನ್ನಿವೇಶಗಳಲ್ಲಿ ಎಲ್ಲ ಸಂದರ್ಭದಲ್ಲೂ ಸರ್ಕಾರದ ಜೊತೆ ನಿಲ್ಲಬೇಕಾಗಿತ್ತು. ಒಂದು ದಿವಸ ನಿಲ್ಲಿಲ್ಲ ಇವರು. ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಒಂದು ದೇಶದಲ್ಲಿ ವಿರೋಧ ಪಕ್ಷಗಳು ಸರ್ಕಾರಕ್ಕೆ ಸಹಕಾರ ಕೊಟ್ಟಿಲ್ಲ ಅಂದರೆ ಕೋವಿಡ್ ಸಂದರ್ಭದಲ್ಲಿ ಇದು ಭಾರತದಲ್ಲಾಗಿದೆ. ವಿಮರ್ಶೆ ಮಾಡಿದ್ದಾರೆ, ಟೀಕೆ ಮಾಡಿದ್ದಾರೆ. ವಿದೇಶದ ನೆಲದಲ್ಲಿ ಇವತ್ತು ನಿಮ್ಮ ಮೀಡಿಯಾದವರು ಏನು ಹೇಳಿದರು, ಕೋವಿಡ್ನಂಥ ಮಹಾಮಾರಿಯನ್ನು ಭಾರತ ಯಾವತ್ತೂ ಕೂಡ ನಿಯಂತ್ರಣ ಮಾಡೋಕ್ಕಾಗಲ್ಲ, ಅಲ್ಲಿರ್ತಕ್ಕಂಥ ಆರೋಗ್ಯ ಸೇವೆಯ ವ್ಯವಸ್ಥೆಗಳು ಸರಿಯಾಗಿಲ್ಲ, ಸಮರ್ಪಕವಾಗಿಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಲ್ಲ, ಕೋಟ್ಯಾಂತರ ಭಾರತೀಯರು ರಸ್ತೆ ಚರಂಡಿಯಲ್ಲಿ ಸಾವಾಗುತ್ತೆ ಅಂತ ವರದಿ ಮಾಡಿದರು. ನಾನು ಹೇಳಲಿಲ್ಲ. ಅಂಥದ್ದನ್ನು ಇಷ್ಟು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಿ ನಿಯಂತ್ರಣ ಮಾಡಿ ನೀವು ಪ್ರಶಂಸೆ ಮಾಡಬೇಡಿ, ಆದರೆ ಟೀಕೆ ಟಿಪ್ಪಣಿಗಳು ಅಪಪ್ರಚಾರ ಮಾಡ್ತಿರಲ್ಲ, ಇದು ಒಳ್ಳೆಯದಾಗಲ್ಲ. ಆ ಸಂದರ್ಭದಲ್ಲಿ ನಿರ್ವಹಣೆ ಮಾಡಿದ್ದು ಒಂದು ಭಾಗ, ಆದರೆ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಲೆಕ್ಕಗಳು ಮ್ಯಾಚ್ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ರು. ಇವತ್ತಿಗೂ ಕೂಡ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರಿಪೋರ್ಟ್ಸ್ಗಳಿದೆ ಎನ್ನುವಂಥ ಮಾತನ್ನು ಇದೇ ಎಚ್ ಕೆ ಪಾಟೀಲ್ ಹೇಳಿದ್ರು. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಲ್ಲಿ ಎಚ್ ಕೆ ಪಾಟೀಲ್ ಇರ್ಬೋದು, ಕಾಂಗ್ರೆಸ್ನ ಮಹಾನ್ ಬುದ್ಧಿವಂತ ಒಬ್ಬರು ಮಾಜಿ ಸ್ಪೀಕರ್ ಇದ್ರಲ್ಲ, ಇವರು ಪೂರ್ವಯೋಜಿತವಾಗಿರ್ತಕ್ಕಂಥ ಪೂರ್ವಾಗ್ರಹ ಪೀಡಿತರು. ಸುಧಾಕರ್ನ ಫಿಕ್ಸ್ ಮಾಡಬೇಕು, ಹೇಗಾದರೂ ಮಾಡಬೇಕು. ಇದು ಇವ್ರ ಕುತಂತ್ರ. ಆದರೆ ಈ ಸುಧಾಕರು, ನನ್ನ ತಂದೆ ತಾಯಿ ಇದಕ್ಕೆ ನಾನು ಹುಟ್ಟಿಸ್ಲಿಲ್ಲ. ಇಂಥ ಪಾಪದ ಕೆಲಸ ಮಾಡಿಸ್ಲಿಕ್ಕೆ ನಾನು ಡಾಕ್ಟ್ರ್ ಆಗಿಲ್ಲ, ಅಥವಾ ನಾನು ಸಾಮಾಜಿಕ ಸೇವೆಯಲ್ಲಿ ನಾನಿಲ್ಲ. ನಾನು ಈ ರಾಜ್ಯದ 6.5 ಕೋಟಿ ಜನರ ಆರೋಗ್ಯದ ಒಂದು ಸಮಸ್ಯೆಯನ್ನು ನಾನು ಸೇವೆ ಮಾಡಿದ್ದೀನಿ, ಜೀವ ರಕ್ಷಣೆ ಮಾಡಿದ್ದೀನಿ. ಆ ತೃಪ್ತಿ ನನಗಿದೆ. ರಮೇಶ್ ಕುಮಾರ್ ಯಾಕೆ ನಿಮ್ಮನ್ನು ಫಿಕ್ಸ್ ಮಾಡಬೇಕು? ನೇರವಾಗಿ ಕೇಳ್ತಾ ಇದ್ದೀನಿ. ರಾಜಕೀಯ ಇದೆಯಾ? ರಾಜಕಾರಣ ಅಷ್ಟೇ. ಇವತ್ತು ನೋಡಿ, ಯಾವತ್ತೂ ಕೂಡ ಒಂದು ರಾಜಕಾರಣದಲ್ಲಿ ಬೆಳೀತಾ ಇದ್ದರೆ ಸಹಿಸಲ್ಲ. ಯಾವುದೇ ಕಾರಣ ಇಲ್ಲ, ಯಾವುದೂ ಕಾರಣ ಇಲ್ಲ. ರಾಜೀನಾಮೆ ಕೊಟ್ಟರೆ ಡಿಸ್ಕ್ವಾಲಿಫಿಕೇಷನ್ ಮಾಡಿದರು. ಪ್ರಪಂಚ ನೋಡಿದೆ ಅಲ್ವಾ? 17 ಜನರು ರಾಜೀನಾಮೆ ಕೊಟ್ಟರೆ ಅದನ್ನು ಅಕ್ಸೆಪ್ಟ್ ಮಾಡೋಬಾರ್ದು, ಅದನ್ನು ಡಿಸ್ಕ್ವಾಲಿಫಿಕೇಷನ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ನೋಡಿ, ಆದೇಶ ನೋಡಿ, ಚೀಮಾರಿ ಹಾಕಿದೆ ಅವರ ಒಂದು ಡಿಸಿಷನ್ಗೆ. ಅಂತಿಮವಾಗಿ ಜನರ ಕೋರ್ಟ್ ಇತ್ತು, ಜನರ ಮುಂದೆ ಹೋದ್ವಿ. 4-5 ಸಾವಿರ ಇದ್ದಂಥ ಮತ 85 ಸಾವಿರ ಯಾಕೆ ಕೊಟ್ಟರು ಜನ? ಈಗ ನೀವು ಟಿಕೆಟ್ ತಗೊಳ್ಳುವಂಥ ಸಂದರ್ಭ ವಿಶ್ವನಾಥ್ ಅವರು ನೇರವಾಗಿ ಹೇಳಿದ್ರು, ಮಾಧ್ಯಮದ ಮುಂದೆ ಬಹಿರಂಗವಾಗಿ ಹೇಳಿದ್ರು. ಈ ಬಂಡಾಯ ನಿಮಗೆ ಬಿಸಿ ಮುಟ್ಟಿಸಲ್ವಾ? ನೋಡಿ, ರಾಜಕಾರಣ ಕ್ಷೇತ್ರದಲ್ಲಿ ಎಲ್ರಿಗೂ ಒಂದು ಅಪೇಕ್ಷೆ ಇರ್ತದೆ, ಅವ್ರ ಇಷ್ಟಾರ್ಥಗಳಿರ್ತವೆ. ಅವರು ಅವ್ರ ಮಗನಿಗೆ ಕೇಳಿರೋದ್ರಲ್ಲಿ ನಂದು ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ಅವ್ರ ಅಭಿಪ್ರಾಯ ಅದು. ಅವರು ಹೈಕಮಾಂಡ್ ಮುಂದೆ ಅವರ ಮನವಿಯನ್ನು ಅವ್ರು ಮಾಡಿದ್ದಾರೆ, ನನ್ನ ಮನವಿ ನಾನು ಮಾಡಿದ್ದೀನಿ. ಅಂತಿಮವಾಗಿ ವರಿಷ್ಠರು ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನೋಡಿ, ಕೈ ಜೋಡಿಸ್ತಾರೆ ಅನ್ನೋ ಭರವಸೆ ಇದೆಯಾ? ಯಾಕೆಂದರೆ ರಾಜಕಾರಣ ನಿಮ್ಗೆ ಗೊತ್ತು, ಏಟುಗಳು ಹೇಗಿರುತ್ತೆ ಅಂತ. ನೋಡಿ, ಪಕ್ಷದ ಒಂದು ಕಟ್ಟಾಳು ಅಂತ ನಾನು ನಂಬಿದ್ದೀನಿ. ಅವರು ಖಂಡಿತವಾಗಿಯೂ BJPಯ ಅಭ್ಯರ್ಥಿಯ ವಿರುದ್ಧ ನಡ್ಕೊಳ್ಳಲ್ಲ ಅಂತೇಳಿ ಇವತ್ತು ನನಗೆ ವಿಶ್ವಾಸ ಇದೆ. ಕೆಲಸ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. 100ಕ್ಕೆ 100 ನಮಗೆ ಅತಿ ಹೆಚ್ಚು ಲೀಡು ಯಲಾಂಕದಲ್ಲಿ ಬರೋದರಲ್ಲಿ ಸಂದೇಹ ಇಲ್ಲ. ನೇರವಾಗಿ ಹೇಳ್ತಾ ಇದ್ದಾರೆ, ನಾವು ನುಡಿದಂತೆ ನಡೆದಿದ್ದೇವೆ ಅಂತ. ಕಳೆದ ಬಾರಿ ಗ್ಯಾರಂಟಿ ಘೋಷಣೆ ಮಾಡಿದ್ವಿ, ಜನ ಓಟ್ ಹಾಕಿದ್ರು. ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಜನ ನಮಗೆ ಓಟ್ ಹಾಕಲ್ವಾ ಅಂತ ಹೇಳ್ತಾರೆ. ಕಾಂಗ್ರೆಸ್ನ ಗ್ಯಾರಂಟಿಗೆ, ಮೋದಿಗಾ ಗ್ಯಾರಂಟಿಗೆ ಪರ್ಯಾಯವಾಗಿ ನೀವು ತರ್ತೀವಿ. ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಅನಿಸಿಕೆ? ಕಾಂಗ್ರೆಸ್ನ ಗ್ಯಾರಂಟಿ ಒಂದು ಕೈಯಿಂದ ಕೊಡೋದು ಮಹಿಳೆಗೆ, ಇನ್ನೊಂದು ಕಡೆಯಿಂದ ಅವರ ಮನೆಯಲ್ಲೇ ಪುರುಷರ ಹತ್ರ ಬೇರೆ ರೀತಿಯಲ್ಲಿ ಎರಡರ ಪಟ್ಟು ಸರ್ಕಾರಕ್ಕೆ ಆದಾಯ ಬರ್ತಾಯಿದೆ. ಶಕ್ತಿ ಯೋಜನೆ ಅಂತಾರೆ, ಶಕ್ತಿ ಯೋಜನೆ. ಬಸ್ಸುಗಳಿಲ್ಲ. ಆ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೋಗಿ ನೋಡಿ ಹಳ್ಳಿಗಳಲ್ಲಿ, ಇಲ್ಲಿ ಕುಳಿತುಕೊಂಡು ಹೇಳೋದಲ್ಲ. ಈಗ ಅವ್ರು ಹೇಳ್ತಾ ಇರುವಂಥದ್ದು ವಿದ್ಯಾರ್ಥಿಗಳು ಇವತ್ತು 2,000 ರೂಪಾಯಿ ಕೊಟ್ವಿ, ಉಚಿತವಾದಂಥ ಬಸ್ ಕೊಟ್ವಿ, ಕರೆಂಟ್ ಫ್ರೀ ಮಾಡಿದ್ವಿ. ಪ್ರತಿ ತಿಂಗಳಿಗೆ ಏನು ಇಲ್ಲಂದ್ರೆ 5,000 to 6,000 ರೂಪಾಯಿಷ್ಟು ಉಚಿತವಾಗಿ ಮನೆ ತಲುಪಿಸ್ತೀವಿ. ವರ್ಷಕ್ಕೆ 50,000 to 60,000 ರೂಪಾಯಿ ನಾವು ನೇರವಾಗಿ ಜನರಿಗೆ ಬೆನಿಫಿಟ್ ಕೊಡ್ತಾ ಇದೀವಿ ಅಂತಿದ್ದಾರೆ. ವಿದ್ಯುತ್ ಬಗ್ಗೆ ಹೇಳ್ತೀನಿ ತಮಗೆ. ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ತಮ್ಗೆ ಹೇಳ್ತೀನಿ. ಅದರಲ್ಲಿ ರೈಡರ್ಸ್ ಹಾಕಿದ್ದಾರೆ, ಕಂಡೀಷನ್ಸ್ ಹಾಕಿದ್ದಾರೆ. 60 ಯೂನಿಟ್, ಯಾರು ಕಳೆದ 1 ವರ್ಷದಿಂದ 60 ಯೂನಿಟ್ ಯೂಸ್ ಮಾಡ್ತಾ ಇರ್ತಾರೆ, ಅವರು 10% ಮಾತ್ರ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ.
ರಣ ಬಿಸಿಲಿದೆ ಇವತ್ತು. ಬಡವನು ಫ್ಯಾನ್ಗಳು ಇಟ್ಕೊಳಂಗಿಲ್ವಾ, ಫ್ರಿಡ್ಜ್ ಇಟ್ಕೊಳಂಗಿಲ್ವಾ? 100 ಯೂನಿಟ್ ಬಂದರೆ ಆ 100 ಯೂನಿಟ್ಗೂ 40 ಯೂನಿಟ್ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ. ಆ 100 ಯೂನಿಟ್ಗೂ ಇವತ್ತು ಯೂನಿಟ್ ಬೆಲೆ ಎಷ್ಟಾಗಿದೆ? 7.5 ರೂಪಾಯಿ ಆಗಿದೆ. ನಮ್ಮ ಕಾಲದಲ್ಲಿ ಎಷ್ಟಿತ್ತು? 4 ರೂಪಾಯಿ ಇತ್ತು. ನಮಗೂ ಬಂತು ನಮ್ಮ ಸರ್ಕಾರದಲ್ಲಿ KERC ಅವ್ರು ನಿರ್ಧಾರ ಮಾಡೋದು ಅಂತ ಇವ್ರು ಹೇಳ್ತಾರೆ ತಪ್ಪಿಸ್ಕೊಳಕ್ಕೆ. ನಮ್ಮ ಸರ್ಕಾರದಲ್ಲೂ ಬಂತಲ್ಲ KERC ರೆಕಮೆಂಡೇಶನ್ನು, ನಾವು ಒಪ್ಕೊಂಡ್ವಾ? ಸುಧಾಕರ್ ಅವರ ಈಗ ರಾಜ್ಯದಲ್ಲಿ ಒಕ್ಕಲಿಗ ಯುದ್ಧ ನಡೀತಾ ಇದೆ, ಕಾಂಗ್ರೆಸ್ನವರು ಮತ್ತು BJP ಅಥವಾ ಕುಮಾರಸ್ವಾಮಿ ನಡುವೆ. ಇನ್ಫ್ಯಾಕ್ಟ್ DK ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವೆ ದೊಡ್ಡ ಒಕ್ಕಲಿಗ ಯುದ್ಧ ನಡೀತಾ ಇದೆ. ಒಕ್ಕಲಿಗರ ಚಕ್ರಾಧಿಪತಿ ಯಾರು ಅನ್ನೋ ಒಂದು ಪ್ರಶ್ನೆ. ಇದೇ ಪ್ರಶ್ನೆ ಈಗ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಿಟ್ಟಿದ್ದಾರೆ, ಒಕ್ಕಲಿಗ ವರ್ಸಸ್ ಬಲಿಜಿಗ ಅನ್ನುವಂಥದ್ದು. ಏನು ನಡೀತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ? ಎಲ್ಲ ಜಾತಿಗಳನ್ನು, ಎಲ್ಲ ಸಮುದಾಯದ ಕಸುಬುಗಳನ್ನು ಕೂಡ ಅವರಿಗೆ ಉತ್ತೇಜನ ಕೊಡಲಿಕ್ಕೆ ಪ್ರತಿಯೊಂದು ಸಮುದಾಯಕ್ಕೆ ಒಂದೊಂದು ಮಾರ್ಕೆಟ್ ಮಾಡಿದರು ಅವತ್ತಿನ ಕಾಲದಲ್ಲಿ. ದಟ್ ಈಸ್ ಒಕ್ಕಲಿಗ. Come, 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 my love, please don't say no, baby. Come, 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 my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಐ ಆಮ್ ಪ್ರೌಡ್ ಆಫ್ ಇಟ್. ಹಾಗೆ ಅಂದ ತಕ್ಷಣ ನಾನು ಬೇರೆ ಸಮುದಾಯಗಳನ್ನು ಯಾವಾಗಲೂ ಕೂಡ ನನ್ನ ಜೀವನದಲ್ಲಿ ಜಾತಿ ಹಿಂದೆ ಹೋಗಿಲ್ಲ, ಜಾತಿ ವೈಷಮ್ಯ ಮಾಡಿಲ್ಲ, ಎಲ್ಲರನ್ನೂ ಕೂಡ ಸಮಾನವಾಗಿ ಮಾಡುವಂಥದ್ದು. ಯಾಕೆಂದರೆ ನನಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಆದರ್ಶ ಸಾಮಾಜಿಕ ನ್ಯಾಯ, ಸಮಾನತೆಗೆ ನಾನು ಹೆಚ್ಚು ಒತ್ತನ್ನು ಕೊಟ್ಟಿದ್ದೇನೆ ಜೀವನದಲ್ಲಿ. ಇವತ್ತು ಬಲಿಜ ಸಮುದಾಯಕ್ಕೆ ನಿಮಗೆ ಗೊತ್ತಿರಲಿ, ಯಾರಾದರೂ ಬಲಿಜ ಸಮುದಾಯಕ್ಕೆ ಕೊಳ್ಳಿಪೆಟ್ಟನ್ನು ಕೊಟ್ಟಿದ್ರೆ, ಅನ್ಯಾಯ ಮಾಡಿದರೆ ಅದು ಕಾಂಗ್ರೆಸ್ ಸರ್ಕಾರ. ಅವರು 2A ಯಲ್ಲಿದ್ದರು, 2A ವರ್ಗದಲ್ಲಿದ್ದರು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ ACಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಅವರನ್ನು ತೆಗೆದು 3Aಗೆ ಸೇರಿಸಿದ್ದ್ಯಾರು? ಇದೇ ಕಾಂಗ್ರೆಸ್ ಸರ್ಕಾರ. ಈಗ ಇದೇ ಒಕ್ಕಲಿಗರ ವಿಚಾರ ಯಾಕೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಂದರೆ, BJP ಎಲ್ಲ ಅಭ್ಯರ್ಥಿಗಳು ಆದಿಚುಂಚನಗಿರಿ ಮಠಕ್ಕೆ ಹೋದ್ರಿ. DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಯಾರ್ಯಾರು ಕುಮಾರಸ್ವಾಮಿ ಸರ್ಕಾರವನ್ನು ಬೀಳಿಸಿದ್ರೋ ಅವ್ರ ಜೊತೆ ಕುಮಾರಸ್ವಾಮಿ ಅವರು ಇವತ್ತು ಮಠಕ್ಕೆ ಹೋಗಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಮಾತನಾಡ್ತಿದ್ದಾರೆ, ಅವ್ರ ಪಕ್ಕ ಅಲ್ಲ, ಅವ್ರ ಸರ್ಕಾರ ಬೀಳಿಸಿದವರೇ ಇದ್ದಾರೆ. ಹಾಗಾದರೆ ಒಕ್ಕಲಿಗರ ಸರ್ಕಾರ ಬೀಳಿಸಿದ್ಯಾರು ಅಂತ ಪ್ರಶ್ನೆ ಕೇಳಿದ್ರು. ಈಗಾಗಲೇ ಹಿಂದೆ ಹೇಳಿದ್ದೀನಿ, ಯಾರೆಲ್ಲ ಅದರ ಕೈವಾಡ ಇತ್ತು, ಯಾರೆಲ್ಲ ದೋಸ್ತಿಗಳಾಗಿದ್ದರು, ಅವ್ರು ಬೀಳೋದಕ್ಕೆ ಯಾರು ಕಾರಣ, ಇವೆಲ್ಲ ಕೂಡ ಜನರಿಗೆ ಗೊತ್ತಿದೆ. ನಾವು ಪಕ್ಷ ಬಿಡುವಂಗೆ ಯಾಕಾಯಿತು, ನಾನು MTB ನಾಗರಾಜರವ್ರು ಯಾಕೆ ಬಿಡಬೇಕಾಯಿತು, ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀನಿ. ಆದಿಚುಂಚನಗಿರಿ ಸಂಸ್ಥೆ ಇದೆಯಲ್ಲ, ಇದು ರಾಜಕೀಯೇತರವಾಗಿರ್ತಕ್ಕಂಥ ಸಂಸ್ಥೆ. ನಾವು ಆಶೀರ್ವಾದ ಪಡೀಲಿಕ್ಕೆ ಹೋಗ್ತೀವಿ. ನನಗೂ ಕೂಡ ನಮ್ಮ ಗುರುಗಳು ಇವತ್ತು ಆಧ್ಯಾತ್ಮಿಕವಾಗಿ ನನ್ನ ಗುರುಗಳವರು. ಅವ್ರ ಜೊತೆ ಎಂದೂ ನಾನು ರಾಜಕಾರಣ ಮಾತಾಡಿಲ್ಲ, ನಾನು ಅವರೊಬ್ಬರ ಹತ್ರ ಹೋಗಲಿಲ್ಲ. ಅನೇಕ ಸಮುದಾಯದ ಸ್ವಾಮೀಜಿಗಳ ಹತ್ರ ಹೋಗಿದ್ವಿ, ಅವರ ಆಶೀರ್ವಾದ ತೆಗೆದುಕೊಂಡಿದ್ವಿ. ಇದು ನಮ್ಮ ಪರಂಪರೆ. ದೇವಸ್ಥಾನಕ್ಕೆ ಹೋಗ್ತೀವಿ, ಹೋಮ ಮಾಡಿಸ್ತೀವಿ. ಇವತ್ತು ದೇವರು ನಮ್ಗೆ ಕಾಣಿಸಲ್ಲ, ಗುರುಗಳ ಮೂಲಕ ದೇವರನ್ನು ಹುಡುಕ್ಬೇಕಂತೆ. ತಪ್ಪೇನಿದೆ? ನೀವು ಹೋಗಲ್ವಾ? ನೀವು ಜಾತಿ ಹೆಸರು ಹೇಳ್ಕೊಂಡು ನಾನು ಇಂಥ ಜಾತಿ ಅದಕ್ಕೋಸ್ಕರ ಮತ ಕೇಳಿ ಅಂತ ಹೇಳಿದ್ದೀರಾ. ನಾವಂಥ ಕೆಲಸ ಮಾಡಿಲ್ಲ. ನಮ್ಮ ಸೇವೆ ನೋಡಿ ಮತ ಕೊಡಿ ಅಂತ ಕೇಳಿದ್ದೇನೆ ಹೊರತು ನಾನು ಒಕ್ಕಲಿಗನಪ್ಪ ನನಗೆ ಓಟ್ ಕೊಡಿ ಅಂತ ನಾನು ಎಂದೂ ಕೇಳಲಿಲ್ಲ, ಕೇಳೋದು ಇಲ್ಲ. ಈ ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ನೇರವಾಗಿ ಇವತ್ತು ಕರ್ನಾಟಕ ಸರ್ಕಾರ ಕೇಂದ್ರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದೆ. ನಾನು ನಿಮ್ಗೆ ಯಾಕೆ ಕೇಳ್ತಿದ್ದೀನಿ ಅಂದರೆ, ಹಿಂದೆ ಫೈನಾನ್ಸ್ ಮ್ಯಾಟರ್ಸಲ್ಲೂ ಕೂಡ ನಾನು ಸ್ವಲ್ಪ ಭಾಗಿಯಾಗಿದ್ರಿ, ಜೊತೆಗೆ ಮ್ಯಾನಿಫೆಸ್ಟೋ ಕಮಿಟಿಯಲ್ಲೂ ಕೂಡ BJPಯ ಹಿಂದಿನ ಚುನಾವಣೆ ಮ್ಯಾನಿಫೆಸ್ಟೋ ಕಮಿಟಿಲಿ ನೀವು ಕೂಡ ಇದ್ರಿ. ಈ ಬರ ನಿರ್ವಹಣೆ ವಿಚಾರದಲ್ಲಿ ಕೇಂದ್ರವೇ ಅಥವಾ ಕರ್ನಾಟಕವೇ ಕೇಂದ್ರಕ್ಕೆ ಚಾಲೆಂಜ್ ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ರೆ ತಾವೇನು ಹೇಳ್ತೀರಿ? ಕೋರ್ಟ್ ಮೂಲಕ ಹೋಗುವಂಥ ಅಥವಾ ಸಂಘರ್ಷದ ಹಾದಿಯನ್ನು ಹಿಡಿತಾ ಇರುವಂಥ ಅನಿವಾರ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ರಾಜ್ಯ ಸರ್ಕಾರ. ನಮ್ಮ ಸರ್ಕಾರ ಒಂದು ಫೆಡ್ರಲ್ ಸ್ಟ್ರಕ್ಚರು ನಮ್ಮ ದೇಶದಲ್ಲಿ ರಾಜ್ಯ ಮತ್ತು ಕೇಂದ್ರ
ಅದು ಹಾಲು ಜೇನಿನಂತಿರಬೇಕು. ಎಣ್ಣೆ ಸೀಗೆಕಾಯಿ ಥರ ಅಲ್ಲ. ಎಣ್ಣೆ ಸೀಗೆಕಾಯಿ ಥರ ಇದ್ದರೆ ನಷ್ಟ ಹೊಂದೋದು ಯಾರು? ರಾಜ್ಯದ ಜನತೆ, 6.5 ಕೋಟಿ ಜನತೆ. ಇವರಲ್ಲ. ಇವರೇನು ಮಜಾ ಮಾಡ್ಕೊಂಡಿದ್ದಾರೆ? ಇವ್ರಿಗೆ ಗೊತ್ತಿದೆಯಾ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ ಇದ್ರ ಬಗ್ಗೆ ಗೊತ್ತಿದೆಯಾ? ದೀರ್ಘಕಾಲದ ಸಮಸ್ಯೆಗಳಿದ್ರಿಂದ ಕರ್ನಾಟಕಕ್ಕೆ ಏನೆಲ್ಲ ಆಗ್ತದೆ ಗೊತ್ತಿದೆಯಾ? ಗೊತ್ತಿದ್ದು ಕೂಡ ನೀವು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ರಾಜಕಾರಣದ ತೆವಲಿಗೋಸ್ಕರ, ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ರಾಜ್ಯದ ಹಿತವನ್ನು ಹಾಳು ಮಾಡಿದ್ದೀರಿ, ಹಿತವನ್ನು ಬಲಿ ಕೊಟ್ಟಿದ್ದೀರಿ. ಇತಿಹಾಸದಲ್ಲಿ ಯಾರೂ ಈ ರೀತಿಯಲ್ಲಿ ಮಾಡಿಲ್ಲ. ದಿಸ್ ಇಸ್ ದ ಫಸ್ಟ್ ಅಕೇಶನ್ ಎ ಸ್ಟೇಟ್ ಗೋಯಿಂಗ್ ಅಗೇನ್ಸ್ಟ್ ದ ಸೆಂಟರ್ ಆ್ಯಂಡ್ ಚಾಲೆಂಜಿಂಗ್ ದೆಮ್ ಇನ್ ಸುಪ್ರೀಂ ಕೋರ್ಟ್. ಏನು ಹೇಳಿದೆ ಸುಪ್ರೀಂ ಕೋರ್ಟ್? ಸಮಯ ತಗೊಂಡಿರ್ಬೋದು. ಅವರ ಪ್ರಾರಂಭಿಕವಾಗಿರ್ತಕ್ಕಂಥ ಕೆಲವು ಸಲಹೆಗಳೇನಿದೆ ಕೂತು ಬಗೆಹರಿಸ್ಕೋಬೇಕು ಅಂತಿದೆ. ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ನೀವು ಸಂಘರ್ಷ ಮಾಡೋ ಹಾದಿ ತಪ್ಪು ಅಂತ ಹೇಳಿಲ್ವಾ? ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡೋಣ. BJPಯ ಮ್ಯಾನಿಫೆಸ್ಟೋ ಹಿಂದೆ ಕೂಡ ನೀವು ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮ್ಯಾನಿಫೆಸ್ಟೋ ಮಾಡುವಂಥ ಸಂದರ್ಭದಲ್ಲಿ ಇದೇ ಗ್ಯಾರಂಟಿ ಯೋಜನೆಗಳು ನಿಮ್ಮ ಮುಂದೆ ಒಂದು ಪರ್ಯಾಯವಾಗಿ ಸವಾಲಾಗಿತ್ತು. ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳಿದರು. ಈಗ ಮತ್ತೆ 25 ಗ್ಯಾರಂಟಿಗಳನ್ನು ಕೇಂದ್ರದಲ್ಲಿ ತೆಗೆದುಕೊಂಡು ಬರ್ತಾ ಇದೆ. ಅಥವಾ ಮೋದಿಯವರು ಮೋದಿ ಕಾ ಗ್ಯಾರಂಟಿ ಹೇಳ್ತೀರಿ. ಈ ಮ್ಯಾನಿಫೆಸ್ಟೋವನ್ನು ನೀವು ಎರಡೂ ತುಲನೆ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ನಿಮಗೆ? ಇನ್ಫ್ಯಾಕ್ಟ್ ಮೋದಿಯ ಮ್ಯಾನಿಫೆಸ್ಟೋನಲ್ಲಿ ಏನೂ ಇಲ್ಲ, ಇದು ಜುಮ್ಲಾ ವಾರಂಟಿ ಅಂತ AICC ಅಧ್ಯಕ್ಷರು ಹೇಳಿದ್ದಾರೆ. ಯಾಕೆಂದರೆ ಅವರಿಗೆ ಬಡವರನ್ನು ಬಡವರಾಗೇ ಉಳಿಸ್ಬೇಕು. ಗರೀಬಿ ಹಟಾವ್ ಯಾವಾಗ ಕೂಗಿದ್ರಿ ಈ ಸ್ಲೋಗನು? 73ರಲ್ಲಿ ಕೂಗಿದ್ರು. ಆಯಿತಾ? ಬಡತನ ನಿರ್ಮೂಲನೆ ಆಯಿತಾ? ಯಾರ ಕಾಲದಲ್ಲಿ ಇವತ್ತು 25 ಕೋಟಿ ಜನರು ಬಡತನ ರೇಖೆಗಿನ್ನ ಕೆಳಗಡೆ ಇರ್ತಕ್ಕಂಥವ್ರನ್ನ ಮೇಲೆ ತಂದವ್ರು ಯಾರು? 10 ವರ್ಷದ ಆಡಳಿತ ನರೇಂದ್ರ ಮೋದಿಯವರ ಸರ್ಕಾರ. ಇದು ನಾನು ಹೇಳ್ತಾ ಇಲ್ಲ, ವಿಶ್ವಸಂಸ್ಥೆಯವರು ಕೊಟ್ಟಿರ್ತಕ್ಕಂಥ ವರದಿ ಇದು. ಇವತ್ತು ಮ್ಯಾನಿಫೆಸ್ಟೋ 2,000 ಕಟ್ಟು ನೀವು ಕೊಟ್ಟುಬಿಟ್ರೆ ಮಹಿಳೆಯರು, ಒಂದು ಕುಟುಂಬ ಇವತ್ತು ಬದುಕು ಕಟ್ಟಿಕೊಟ್ಟಂಗಾಗುತ್ತಾ? 1 ಲಕ್ಷ ನೀವು ಕೊಟ್ಟರೆ ಎಷ್ಟು ಕೋಟಿ ಮಹಿಳೆಯರಿರೋದು? 60 ಕೋಟಿ ಮಹಿಳೆಯರು. ಎಷ್ಟಾಯಿತು? ನಮ್ಮ ದೇಶದ ಇವತ್ತು ಬಡ್ಜೆಟ್ನ ಗಾತ್ರ ಏನು? ಏನು ಮಾಡಕ್ಕೆ ಕೊಟ್ಟಿದ್ದೀರಿ? ದೇಶನ ಹಾಳು ಮಾಡಕ್ಕೆ ಕೊಟ್ಟಿದ್ದೀರಿ. ಕಾಂಗ್ರೆಸ್ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹ್ಯೂಮನ್ಲಿ ಇಂಪಾಸಿಬಲ್. ಅಲ್ರಿ, 2,000 ಕೊಟ್ಟೆ ರಾಜ್ಯನ ಹಾಳು ಮಾಡಿದ್ದೀರಿ. ಇಲ್ಲೇ ಕಣ್ಣು ಕಾಣಿಸ್ತಾ ಇದೆ. ಫಲಿತಾಂಶ ನೋಡಿ. ನೀವು ಏನು ಗ್ಯಾರಂಟಿ ಮೇಲೆ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೀರಿ, ಜನ ಅದಕ್ಕೆ ಬುದ್ಧಿ ಕಲಿಸ್ತಾರೆ. ಕರ್ನಾಟಕದ ಜನ ಬುದ್ಧಿ ಕಲಿಸ್ತಾರೆ. ವೇಟ್ ಟಿಲ್ ಜೂನ್ 4th, ಯು ವಿಲ್ ಗೆಟ್ ದ ರಿಸಲ್ಟ್. ಸುಧಾಕರ್ ಅವ್ರನ್ನ ಹೊಸ ವಾಕ್ಯ ಕಾಯಿನ್ ಮಾಡಿದ್ದಾರೆ. ಸೇವಕ ಅಥವಾ ಕೆಲಸಗಾರ ವರ್ಸಸ್ ಶ್ರೀಮಂತ ಅನ್ನುವಂಥದ್ದು. ಅಥವಾ ರಕ್ಷಾರಾಮಯ್ಯನವರು ಹೇಳ್ತಿದ್ದಾರೆ ಸರ್ವಾಧಿಕಾರಿ ವರ್ಸಸ್ ಸೇವಕ ಅನ್ನುವಂಥದ್ದು. ಈ ಒಂದು ಪದಗಳ ಸಮರಕ್ಕೆ ಏನು ಹೇಳ್ತೀರಿ ನೀವು? ಸೇವೆ ಅಂತಂದರೆ ಕ್ಯಾಪಿಟೇಷನ್ ಶುಲ್ಕದಲ್ಲಿ ಕೋಟ್ಯಾಂತರ ರೂಪಾಯಿ ಬಡವರ ಹತ್ರ ಹೀರೋದಲ್ಲ. ದಟ್ ಈಸ್ ನಾಟ್ ಸೇವೆ. ನಾನು ನನ್ನ ತಾಯಿ ಹೆಸರಿನಲ್ಲಿ ನನ್ನ ಹಳ್ಳಿಯಲ್ಲಿ, ನನ್ನ ಸ್ವಗ್ರಾಮದಲ್ಲಿ 17 ವರ್ಷಗಳ ಹಿಂದೆ ಒಂದು ಶೆಡ್ಡಲ್ಲಿ ಸ್ಟಾರ್ಟ್ ಮಾಡಿದೆ. ಇವತ್ತಿಗೂ ಕೂಡ ಅದು ಲಾಸಲ್ಲೇ ನಡೆಯುತ್ತೆ. ನಾನು ಮಾಡಿರೋದು ರೈತರ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ, ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ಗೆ. ನೀವೆಷ್ಟು ಕರೆಕ್ಟಾಗಿ ಫೀಸ್ ಕಟ್ಟದೇ ಇದ್ದರೆ ಅವನು ಎಕ್ಸಾಮೇ ಬರೆಯೋಂಗಿಲ್ಲ. 10% ಡಿಸ್ಕೌಂಟ್ ಕೊಡಲ್ಲ. ನೀವು ಸೇವೆ ಮಾಡ್ತೀರಿ. ನಾನು ವೈಯಕ್ತಿಕವಾಗಿ ಎಂದೂ ಮಾತಾಡಿಲ್ಲ ರಾಜಕಾರಣದಲ್ಲಿ. ಅವರು ಅಪಪ್ರಚಾರ ಮಾಡಲಿಕ್ಕೆ ಬಂದರೆ ನಾನು ಎಲ್ಲವನ್ನು ಕೂಡ ಬಿಚ್ಚಿಡಬೇಕಾಗ್ತದೆ. ನನಗೆಲ್ಲ ಗೊತ್ತಿದೆ. ಅವರು ಜನ್ರೇಷನ್ಸಿಂದ ಹೆಂಗೆ ಬಂದಿದೆ ಅನ್ನೋದನ್ನು ಕೂಡ ನಾನು ಬಿಚ್ಚಿಡಬಲ್ಲೆ. ಅವರ ವ್ಯವಹಾರ ಏನು ಎಲ್ಲವೂ ಕೂಡ ಗೊತ್ತಿದೆ ನನಗೆ. ಆದರೆ ವೈಯಕ್ತಿಕವಾಗಿ ನಾನು ಎಂದೂ ಕೂಡ ಆರೋಪಗಳನ್ನು ಮಾಡೋದರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಬಟ್ ನಿಮ್ಮ ವಿರುದ್ಧ ನೇರವಾಗಿ ಮಾತನಾಡ್ತೀವಿ, ಭ್ರಷ್ಟಾಚಾರದ ವಿಚಾರ ನೇರವಾಗಿ ಮಾತಾಡ್ತಾರೆ. ಹೀಗಿದ್ದಾಗಲೂ ಕೂಡ ಅವರೇನಾದ್ರು ತಪ್ಪು ಮಾಡಿದ್ರೆ ಅದನ್ನು ಬಯಲುಗಳಲ್ಲಿ ಯಾಕೆ ನೀವು ಹಿಂದೇಟಾಗ್ತಾ ಇದ್ರಿ? ಈಗ 1 ವರ್ಷ ಆಗಿದೆ. ಭ್ರಷ್ಟಾಚಾರ ಮಾಡಿದರೆ ನಿಮಗೆ ಯಾರು ಅಡ್ಡ ಇದ್ದರು? ನೀವೇನು ಬೇಕಿದ್ರೂ ಕ್ರಮ ತಗೋಬೋದಿತ್ತು. ಯಾಕೆ ತಗೊಂಡಿಲ್ಲ? ಮತ್ತೆ ಆರೋಪ ಪಟ್ಟಿ ಸಲ್ಲಿಸಿದ್ದೀರಾ ನಂದೇನಾದರೂ ಮಾಡಿದ್ದೀನಿ ಅಂತ? ತನಿಖಾ ಸಂಸ್ಥೆ ಹಾಕಿದ್ದೀರಿ. ಓಕೆ, ಏನು ತನಿಖಾ ಸಂಸ್ಥೆಯಲ್ಲಿ ಅವರು ಜುಡಿಷರಿ ಏನು ರಿಮಾರ್ಕ್ಸ್ ಮಾಡಿದ್ದಾರೆ? ನನ್ನ ಮೇಲೆ ಏನು ರಿಮಾರ್ಕ್ ಮಾಡಿದ್ದಾರೆ ಹೇಳಿ? ಕೋವಿಡ್ ಹ್ಯಾಂಡ್ಲಿಂಗಲ್ಲಿ ಏನಾದರೂ ಮಾಡಿದ್ದಾರಾ?
ಯಾವುದರಲ್ಲಿ ಏನಾದರೂ ಅನೇಕ ವಿಷಯಗಳ ಬಗ್ಗೆ ಕೊಟ್ಟಿದ್ದಾರೆ. ವೈದ್ಯಕೀಯ ಕಾಲೇಜು 510 ಕೋಟಿ 580 ಕೋಟಿ ಎಷ್ಟು ಹೋಯಿತು, 800 ಕೋಟಿ ಹೆಂಗಾಗಿದೆ, 200 ಕೋಟಿ ಹೆಂಗೆ ಜಾಸ್ತಿ ಆಗಿದೆ ಅಂತ ಕೇಳಿದ್ದಾರೆ. ಎತ್ತಿನ ಹೊಳೆ ಯೋಜನೆ 8,000 ಕೋಟಿಗೆ ಪ್ರಾರಂಭ ಆಯಿತು. ನನ್ನ ಕ್ಷೇತ್ರದಲ್ಲೇ ಇದೇ ಮುಖ್ಯಮಂತ್ರಿಗಳು ಬಂದಿದ್ದರು, 50,000 ಜನ ಸೇರಿಸಿ ಮಾಡಿದ್ವಿ. ಈಗ 14,000 ಅಂದಂಥವರು ಮತ್ತೆ ಎಗೇನ್ ರಿವೈಸ್ಡ್ ಎಸ್ಟಿಮೇಟ್ 24,000 ಕೋಟಿ. ಮೆಡಿಕಲ್ ಕಾಲೇಜ್ ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡಿಲ್ಲ ಅನ್ನೋದು ನಿಮ್ಮ ಮೇಲೆ ಇರುವಂತ ಆರೋಪ. ಇಲ್ಲ ಅದೆಲ್ಲ ಕ್ಯಾಬಿನೆಟ್ ಇಲ್ದಿರ ನಾವು ₹1 ಬಿಡುಗಡೆ ಮಾಡಿಲ್ಲ, ₹1 ಬಿಡುಗಡೆ ಮಾಡಿಲ್ಲ. ಕಟ್ಟಡಗಳು ಮಣ್ಣು ಕೆಲಸ ಇದ್ದಂಗಲ್ಲ, ಇವರು ಇರಿಗೇಷನಲ್ಲಿ ಮಾಡಿದಾರಲ್ಲ, ಈಗ 8,000 ಕೋಟಿ 24,000 ಕೋಟಿ ಇದನ್ನು ಮಾಡಬೇಕು ತನಿಖೆ. ಕಟ್ಟಡವಾಗೇ ಇರುತ್ತೆ, 200 ವರ್ಷ ಹೋದರೂ ಕಟ್ಟಡ ಅಲ್ಲೇ ಇರುತ್ತೆ, ಒಂದು ಅಡಿ ಆಚೆ ಈಚೆ ಹೋಗಲ್ಲ. ಮೆಜರ್ ಮಾಡಿ. ಅಂಥ ಪಾಪದ ಕೆಲಸ ಮಾಡೋಕ್ಕಲ್ಲ ನಾನು ಇಲ್ಲಿ ರಾಜಕಾರಣದಲ್ಲಿರೋದು. ಎತ್ತಿನ ಹೊಳೆ ನೀರು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ IASC ಪ್ರೊಫೆಸರ್ಗಳು ಹೇಳ್ತಿದ್ದಾರೆ. 11 ವರ್ಷಗಳು ಆದಮೇಲೆ ಈ ರೀತಿ ಅನುಮಾನಗಳು ಬರೋದು ಸಹಜ. ಆದರೆ ನಾನು ಇವತ್ತು BJPಯಲ್ಲಿದ್ದೀನಿ ಅಂತೇಳಿ ನಾನು ಎಲ್ಲವನ್ನೂ ಕೂಡ ಆರೋಪ ಮಾಡಲಿಕ್ಕೆ ತಯಾರಿಲ್ಲ. ಆದರೆ ಸತ್ಯದ ವಿಷಯ ಏನು ಅಂತಂದರೆ ಖಂಡಿತವಾಗಿಯೂ ಎತ್ತಿನ ಹೊಳೆಯಲ್ಲಿ ನೀರಿದೆ. ನೀವು ಚಿಕ್ಕಬಳ್ಳಾಪುರ ಜನರಿಗೆ ನೀರಾವರಿ ವಿಚಾರವಾಗಿ ಕಮಿಟೆಡ್ ಆಗಿ ಹೇಳ್ತಿದ್ದೀರಾ TV9 ಮೂಲಕ. ಇದು ನನ್ನ ಕೇವಲ ಭರವಸೆ ಅಲ್ಲ, ನನ್ನ ಪ್ರತಿಜ್ಞೆ. 5 ವರ್ಷಗಳಲ್ಲಿ ನಾನು ನೀರು ಈ ಭಾಗದಲ್ಲಿ ತರದೇ ಇದ್ದರೆ ಮತ್ತೆ ನಾನು ಓಟ್ ಕೇಳಕ್ಕೆ ಹೋಗಲ್ಲ. ಅಲ್ಲಿ ಈಗಾಗಲೇ ಕಾಂಗ್ರೆಸ್ ಭರವಸೆ ವ್ಯಕ್ತಪಡಿಸ್ತಾರೆ, ಈ ಬಾರಿ 15+ ಗೆಲ್ತೀವಿ, 20ಕ್ಕೂ ಕೂಡ ರೀಚ್ ಆಗ್ತೀವಿ ಅಂತ. ತಾವೇನು ಹೇಳ್ತೀರಿ? ಕರ್ನಾಟಕದಲ್ಲಿ BJP ಎಷ್ಟು ಗೆಲ್ಲುತ್ತೆ? ಅವರು 3 ನಾಮ ಬಂದರೆ ಸಾಕು. ಅದೇ ಕಷ್ಟ ಇದೆ ನನ್ನ ಪ್ರಕಾರ. ಲಾಸ್ಟ್ ಟೈಮ್ 1 ನಾಮ ಇಟ್ಕೊಂಡಿದ್ರು, ಈ ಸಲ 1ರಿಂದ 3. ಹಾಗಾಗಿ ಖಂಡಿತವಾಗಿಯೂ ಅವರಿಗೆ ಸೀಟುಗಳು ಬರೋದಿಲ್ಲ. ಜನರು ಕಳ್ಕೊಂಡಿದ್ದಾರೆ, ವಿಶ್ವಾಸ ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ ಮೇಲೆ. ಅವರ ದುರಾಡಳಿತ, ಅವರ ಭ್ರಷ್ಟಾಚಾರ, ಮಿತಿಮೀರಿದ ಭ್ರಷ್ಟಾಚಾರ, ಅವರ ಕಾರ್ಯವೈಖರಿ, ಅವರ ದರ್ಪದ ನಡೆಗಳು, ಪ್ರತಿಯೊಂದಕ್ಕೂ ಇವತ್ತು ಪ್ರೈಸ್ ಟ್ಯಾಗ್ ಇದೆ. ನಿಮ್ಮ ವಿರುದ್ಧ 40% ಸರ್ಕಾರ ಅಂತ ಆರೋಪ ಮಾಡಿದ್ರು. ಅದು ಬರೀ ನೆರೇಟಿವ್ ರೀ, ಬರೀ ನೆರೇಟಿವ್. ರಾಜಕಾರಣದಲ್ಲಿ ತಂತ್ರ ಮಾಡಿದ್ರಷ್ಟೇ ಅದು. ಅದಕ್ಕೆ ನಾವು ಪ್ರತಿತಂತ್ರ ಮಾಡೋದ್ರಲ್ಲಿ ನಾವು ವಿಫಲ ಆಗಿದ್ದೀವಿ, ನಾನು ಒಪ್ಕೊಳ್ತೀನಿ. ರಾಜಕಾರಣವಾಗೇ ಮಾಡಬೇಕಾಗಿತ್ತು. ನಾವು ಯಾವ ಥರ ಮಾಡಿದ್ವಿ ಅಂದರೆ, ಒಂದು ಕೆನ್ನೆ ಹೊಡೆದ್ರೆ ಗಾಂಧಿಯವ್ರ ಫಿಲಾಸಫಿ ಮಾಡಿದ್ವಿ, ಇನ್ನೊಂದು ಕೆನ್ನೆ ತೋರಿಸೋದು. ಅದು ಈಗಿನ ರಾಜಕಾರಣದಲ್ಲಿ ಆಗೋದಿಲ್ಲ. ಯು ಹ್ಯಾವ್ ಟು ಹಿಟ್ ಬ್ಯಾಕ್. ಆದರೆ ಕರ್ನಾಟಕದಲ್ಲಿ BJPಯ ಕಮಲ ಅರಳುತ್ತೆ ಜಾಸ್ತಿ. ಇಡೀ ದೇಶದಲ್ಲಿ ಅರಳುತ್ತೆ. ದೇಶದಲ್ಲಿ ಬಲವಾದ ಗಾಳಿ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ. ಕೇರಳದಲ್ಲಿ ಸೀಟ್ ಬರುತ್ತೆ, ತಮಿಳುನಾಡಲ್ಲಿ ಸೀಟ್ ಬರುತ್ತೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟ್ ಬರುತ್ತೆ. ಅದರಲ್ಲಿ ನಿಮಗೇನು ನಿಶ್ಚಿಂತೆಯಿಂದ ದಕ್ಷಿಣ ಭಾರತದಲ್ಲೇ ಯಾರೂ ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು BJPಗೆ ದಕ್ಷಿಣ ಭಾರತದಲ್ಲಿ ಬರುತ್ತೆ ಈ ಸಲ. ಮಾರ್ಕ್ ಮೈ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ನಿಮ್ಮ ಜೊತೆಗೆ ಬಂದು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಇದಿಷ್ಟು ಸುಧಾಕರ್ ಅವರು ಹೇಳ್ತಾ ಇರುವಂಥ ಮಾತು. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by Vigard.